ವಿಶ್ ಯು ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು ಯು. ಅವಳು ಪುಟ್ ಪುಟ್ಟ ಡ್ರೆಸ್ ಹಾಕೊಂಡು ಕುಣು 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 ಅಂತ ನಡೀತಾ ಇದ್ರೆ ಅದ್ ನೋಡಕ್ಕೆ ಒಂಥರ ಖುಷಿ. ಇನ್ಮೇಲೆ ಏನು ಇಂಟರ್ನ್ಯಾಷನಲ್ ಟ್ರಿಪ್ ಹೊಡಿತಾರದೆ ನೀವು? ನನಗೆ ಹೊಸ ವರ್ಷದ ದಿನ ಈ ವಿಷಯ ಕೇಳ್ಬಿಟ್ಟು ನನಗೆ ತುಂಬಾನೇ ಬೇಜಾರಾಗೋಯ್ತು. ಈಗ ಬಂದ್ಬಿಟ್ಟು ಅವ್ರು ಏನ್ಬಿಟ್ಟು ಫುಲ್ ಕುಸ್ಸು. ಅಮ್ಮ ಬೋಂಡ್ ಬಿಸಿ. ಹಳೆ ನೋವುಗಳನ್ನ ಮರ್ತ್ಕೊಂಡು ಹೊಸ ಜೀವನದ ಕಡೆ ಕಾಲಿಡ್ಕೊಂಡು ಹೊಸ ಹೊಸ ನೆನಪುಗಳನ್ನ ಕಟ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಅಂತ ನಾನು ವಿಶ್ ಮಾಡ್ತೀನಿ. ಸ್ಟಾರ್ಟ್ ಮಾಡೋಣ. ಹಾಯ್ ಗಾಯ್ಸ್, ಗುಡ್ ಆಫ್ಟರ್ನೂನ್. ನಾನು ನಿಮ್ಮ ಪ್ರೀತಿ ಅರುಣ್ ನಾಗೇಶ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ ಅಂತ ಹೇಳ್ತಾ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್, ಇವತ್ತು ಹೊಸ ವರ್ಷ. ಎಲ್ರಿಗೂ ಆ್ಯಕ್ಚುಲಿ ಹೊಸ ವರ್ಷ ಬರೋದು ನಮಗೆ ಯುಗಾದಿಗೆ, ಬಟ್ ನಾವು ಎಲ್ಲ ಆಚರಿಸ್ತಾವ್ರೆ ಅಂದ್ಬಿಟ್ಟು ನಾವು ಆಚರಿಸ್ಬೇಕಷ್ಟೇ. ಸೊ ಎಲ್ಲ ಏನು ಮಾಡ್ತಿದ್ದೀರಾ? ಊಟ ಆಯಿತಾ? ನಂದಂತೂ ಊಟ ಆಯಿತು. ಸೊ ನಮ್ಮನೆ ಹೊಸ ವರ್ಷಕ್ಕೆ ಮನೆ ಮುಂದೆ ಎಲ್ಲ ರಂಗೋಲಿ ಬಿಟ್ಟು ಎಷ್ಟು ಚೆನ್ನಾಗಿ ಮಾಡೋರು ನೋಡಿ. ನೋಡಿ ಚೆನ್ನಾಗಿ ಬರ್ತಾರಲ್ಲ, ನಮ್ಮ ಅದಕ್ಕೆ ಬರ್ತಿರೋದು. ವಿಶ್ ಯು ಹ್ಯಾಪಿ ನ್ಯೂ ಇಯರ್ 2026. ಮಮ್ಮಿ, ವಿಶ್ ಯು ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು ಯು. ನಮ್ಮ ಸಬ್ಸ್ಕ್ರೈಬರ್ಸ್ಗೂ ಹೇಳಿ. ವಿಶ್ ಯು ಹ್ಯಾಪಿ ನ್ಯೂ ಇಯರ್. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಎಲ್ಲರಿಗೂ ಹುಟ್ಟುಹಬ್ಬದ ಅಂತೈತೆ ನಮ್ಮಮ್ಮ. ಸೊ ಗೈಸ್, ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹೊಸ ವರ್ಷದ ಥರ ನಿಮ್ಮ ಜೀವನದಲ್ಲೂ ಹೊಸದಾಗಿ ಏನೇನಾದರೂ ಆಗ್ತಾ ಇರಲಿ ಅಂತ ಹೇಳ್ತಾ ಹಳೆ ನೋವುಗಳನ್ನ ಮರ್ತ್ಕೊಂಡು ಹೊಸ ಜೀವನದ ಕಡೆ ಕಾಲಿಡ್ಕೊಂಡು ಹೊಸ ಹೊಸ ನೆನಪುಗಳನ್ನ ಕಟ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಅಂತ ನಾನು ವಿಶ್ ಮಾಡ್ತೀನಿ. ನನಗೆ ಹೊಸ ವರ್ಷದ ದಿನ ಈ ವಿಷಯ ಕೇಳ್ಬಿಟ್ಟು ನನಗೆ ತುಂಬಾ ಬೇಜಾರಾಗೋಯ್ತು. ಅದೇನಪ್ಪ ಅಂತಂದರೆ, ನಾನು ಪಾಸ್ಪೋರ್ಟ್ಗೆ ಅಪ್ಲೈ ಮಾಡಿದ್ದೆ. ಪಾಸ್ಪೋರ್ಟ್ ನೋಡಿದ್ರೆ ಹೋಲ್ಡ್ ಆಗಿಬಿಟ್ಟಿದೆ. ಏನಕ್ಕೆ ಹೋಲ್ಡ್ ಆಗಿದೆ ಅಂತಂದರೆ, ನಂದೇನೋ ಡೇಟಾ ಮಾಡಿಫಿಕೇಷನ್ ಎರರ್ ಅಂತ ಏನೋ ಬಂದಿದೆಯಂತೆ. ಸೊ ಆನ್ಲೈನಲ್ಲಿ ನಾನು ಚೆಕ್ ಮಾಡ್ದಾಗ ಹಂಗೆ ಬಂತು. ಸೊ ಅದು ನನಗೆ ಹೆಂಗೆ ಗೊತ್ತಾಯಿತು ಇವಾಗ ಅಂತಂದರೆ, ಒಂದು ಆನ್ಲೈನಲ್ಲಿ ಚೆಕ್ ಮಾಡಿದಾಗ ಗೊತ್ತಾಯಿತು. ಎಕ್ಸಾಕ್ಟ್ ರೀಸನ್ ಏನಂತ ಗೊತ್ತಾಯಿತು ಅಂತಂದರೆ, ನಮ್ಮ ಅಪ್ಪಾಜಿ ಬೆಂಗಳೂರಿಗೆ ಹೋಗಿದ್ರು. ಸೊ ಅವ್ರದ್ದು ಪಾಸ್ಪೋರ್ಟ್ದೇನೋ ಸಮಥಿಂಗ್ ಇತ್ತು. ಸೊ ಅಲ್ಲಿ ಹೋಗಿ ಕೇಳಿದಾಗ ಅಲ್ಲಿ ಹೇಳಿದ್ದಾರೆ ಸ್ಟೇಟ್ ಕರೆಕ್ಟಾಗಿ ನಾವು ಮೆನ್ಷನ್ ಮಾಡಿಲ್ಲ ಅಂತ ಹೇಳಿದ್ದಾರೆ. ಸೊ ಸ್ಟೇಟ್ನ ಕರೆಕ್ಟಾಗಿ ಮೆನ್ಷನ್ ಮಾಡಿಲ್ಲದೆ ಇರೋದ್ರಿಂದ ಅಟ್ ದ ಟೈಮ್ ಆಫ್ ಅಪ್ಲಿಕೇಶನ್ ಹಾಕುವಾಗ ಸೊ ಸ್ಟೇಟ್ನ ಕರೆಕ್ಟಾಗಿ ಮೆನ್ಷನ್ ಮಾಡಿಲ್ಲ ಅಂದ್ಬಿಟ್ಟು ನಂದು ಪಾಸ್ಪೋರ್ಟ್ ಹೋಲ್ಡ್ ಆಗಿದೆ. ಸೊ ಇವಾಗ ನಾನು ಹೋಗ್ಬೇಕಂತೆ. ಇವಾಗ ಹೋಗ್ಬಿಟ್ಟು ಮತ್ತೆ ಅಲ್ಲಿ ಡೈರೆಕ್ಟ್ ಹೆಡ್ ಆಫೀಸಿಗೆ ಹೋಗ್ಬಿಟ್ಟು ನಂದು ಡಾಕ್ಯುಮೆಂಟ್ಸ್ ಏನೇನಿದೆ ಎಲ್ಲ ಸಬ್ಮಿಟ್ ಮಾಡಿ ಅದನ್ನು ಸ್ವಲ್ಪ ರಿಸಾಲ್ವ್ ಮಾಡಿಸ್ಬೇಕು. ಹೊಸ ವರ್ಷದ ದಿನ ಹೊಸದಾಗಿ ಏನಾದ್ರು ಮಾಡೋಣ ಅಂದ್ಕೊಂಡು ಹೋದರೆ ನೋಡಿದ್ರೆ ಹೊಸ ವರ್ಷದ ದಿನನೇ ಇಂಥ ಹೃದಯ ಆಗತ್ತೆ ಸುದ್ದಿ ಕೇಳ್ಬಿಟ್ಟು ನನಗಂತೂ ತುಂಬ ಬೇಜಾರಾಗೋಯ್ತು. ಬಟ್ ದಟ್ಸ್ ಓಕೆ, ಪರವಾಗಿಲ್ಲ. ಸೊ ಇವಾಗ ನಾನು ಇಲ್ಲಿಂದ ಮತ್ತೆ ಬೆಂಗಳೂರಿಗೆ ಹೋಗಬೇಕು. ಬೆಂಗಳೂರಿಗೆ ಹೋಗಿ ನಮ್ಮ ಅಪ್ಪಾಜಿ ಜೊತೆನೇ ಅದನ್ನೆಲ್ಲ ಸಾಲ್ವ್ ಮಾಡಿಸ್ಕೊಂಡು ಸೊ ನಾಳೆ ಅಪ್ಪಾಜಿ ಜೊತೆ ವಾಪಸ್ ಬರಬೇಕು. ಸೊ ಇವಾಗ ನಮ್ಮ ಅಪ್ಪಾಜಿದು ಆಧಾರ್ ಕಾರ್ಡ್ ಇಲ್ಲ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರಂತೆ. ಸೊ ಅದನ್ನು ಇಸ್ಕೊಂಡು ಹೋಗ್ಬೇಕು. ಅಮ್ಮ, ಅಪ್ಪಾಜಿದು ಆಧಾರ್ ಕಾರ್ಡ್ ಅಂತ ಕೊಡಮ್ಮ. ಅವರು ಇದು ಹಳೇದಿತ್ತಲ್ಲ ಎಡಿಟ್ ಮಾಡಿಸಿರೋದು, ಅದನ್ನು ಬಿಟ್ಬಿಟ್ಟಿದ್ದಾರಂತಿಲ್ಲೇ. ಸೊ ಅದನ್ನು ತೊಗೊಂಡು ಹೋಗ್ಬೇಕು. ಇಲ್ಲ ಅನಿಸುತ್ತೆ. ಎಲ್ಲೋಯ್ತು ಮತ್ತೆ ಅದು? ಎಷ್ಟು ಬಿಟ್ರಿ? ಏಮೋ ಬೇಕು ಕಣಮ್ಮ. ಗೈಸ್ ನೋಡಿ, ಇಲ್ಲಿ ನಮ್ಮಮ್ಮ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಿರೋದನ್ನ ಎಸ್ಬಿಟ್ಟೈತೆ. ಎಸ್ಬಿಟ್ಟು ನೋಡಿ, ಇಲ್ಲಿ ನಗ್ತಾವ್ರೆ. ಗುಂಡಾ ಗೈಸ್, ಇವನು ಬೋಡ್ಸ್ಬಿಡಿದ್ವಲ್ಲ, ಕೂದಲಿನ ಬಂದೇ ಇಲ್ಲ ಅವನಿಗೆ. ಇಲ್ಲ, ಅವ್ರದ್ದೇನೋ ಅಲ್ಲೇನೋ ಆಫೀಸರ್ಸ್ ಯಾರೂ ಇಲ್ಲ ಅಂತ ಅಂದ್ಬಿಟ್ಟು ನಾಳೆ ಬೆಳಿಗ್ಗೆ ಬನ್ನಿ ಅಂತಂದ್ರಂತೆ. ಆ್ಯಂಡ್ ನಂದು ಇದಾಗೈತಲ್ವಾ, ಸೊ ಅದಕ್ಕೆ ಇವಾಗ ಹೋಗ್ಬಿಟ್ಟು ತೋರಿಸ್ಕೊಂಡು ಒಟ್ಟಿಗೆ ನಾಳೆ ಇಬ್ಬರು ರೆಡಿ ಮಾಡಿಸ್ಕೊಂಡು ಬಂದ್ಬಿಡ್ತೀವಿ. ಆಧಾರ್ ಕಾರ್ಡ್ ಅಂತ ಕೊಡಿ ಫಸ್ಟು, ಅದು ಮೇನ್ ಬೇಕು. ಇಲ್ಲ ಅಂತಂದ್ರೆ ಹೆಂಗಮ್ಮ? ಎಡಿಟ್ ಮಾಡಿಸಿರೋದು ಎತ್ತಾಗಿ ಎಸೆಯಕ್ಕೆ ಹೋದ್ರಿ ನೀವು? ಅದ ಗೈಸ್ ನೋಡಿ, ನಮ್ಮಮ್ಮ ಎಂಥ ಕೆಲಸ ಮಾಡೈತೆ. ಬೇಕು ಕಣಮ್ಮ, ಅದು ಬೇಕಿರೋದು. ನಾನು ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ಎತ್ಕೊಂಡು ಬೆಂಗಳೂರಿಗೆ ಹೋಗಬೇಕು. ಬೆಂಗಳೂರಿಗೆ ಹೋಗಿ ನಮ್ಮ ಅಪ್ಪನ ಜೊತೆ ಅದೆಲ್ಲ ತೋರಿಸ್ಕೊಂಡು ಮತ್ತೆ ಅಲ್ಲಿಂದ ನಾಳೆ ವಾಪಸ್ ಬರಬೇಕಾಗತ್ತೆ. ಯಾಕೆ ಅಂತಂದರೆ ಇವಾಗ ಹೋಗೋಷ್ಟೊಳಗೆ ಸಂಜೆ ಆಗೋಗುತ್ತೆ. ಸೊ ಇಟ್ಸ್ ಆಲ್ರೆಡಿ 2:45. ಸೊ 2:45 ಆಗೋಗಿದೆ. ನಾನು 4 o'clock ಟ್ರೈನು ಅಂತಂದ್ರೂ ಹೋಗೋಷ್ಟೊಳಗೆ 6:30 ಆಗೋಗುತ್ತೆ. ಸೊ ಅದಕ್ಕೆ ಇವತ್ತು ಹೋಗ್ಬಿಟ್ಟು ಅಲ್ಲೇ ನಮ್ಮಪ್ಪ ನಾನು ಎಲ್ಲ ಆಲ್ಟಾಗಿ ಮತ್ತೆ ನಾಳೆ ಬೆಳಿಗ್ಗೆ 7 ಗಂಟೆಗೆ ಬನ್ನಿ ಅಂತ ಹೇಳಿದಾರಂತೆ. ನಮ್ಮ ಅಪ್ಪನ ಏನಕ್ಕಾಗಿಲ್ಲ ಅಂತಂದರೆ ಅಲ್ಲೇನೋ ಆಫೀಸರ್ಸ್ ಬಂದಿರಲಿಲ್ಲ ಅಂತ. ಇವತ್ತು ನ್ಯೂ ಇಯರ್ ಅಲ್ವಾ, ಸೊ ಅವ್ರ್ಯಾರೋ ಬಂದಿರಲಿಲ್ಲ ಅಂತ ಅಂದ್ಬಿಟ್ಟು ಅವ್ರದ್ದೂ ಮಾಡೋಕ್ಕಾಗಿಲ್ಲ. ಸೊ ಹೋಗಿ ಇವಾಗ ನಮ್ಮ ಅಪ್ಪನ ಜೊತೆ ಆಲ್ಟಾಗಿ ನಾಳೆ ಅದೆಲ್ಲ ರೆಡಿ ಮಾಡಿಸ್ಕೊಂಡು ವಾಪಸ್ ಬರಬೇಕು. ಬಟ್ ಗೈಸ್, ಇನ್ನೊಂದು ಬೇಜಾರು ವಿಷಯ ಏನು ಅಂತಂದರೆ, ಇವತ್ತು 12 ಗಂಟೆ ಇಲ್ಲೇ ಇದ್ದಿದ್ದರೆ ನಾಳೆ ನಮ್ಮ ಪರ್ಣಿ ಬರ್ತಡೇ ಇತ್ತು. ಸೊ ನಾಳೆ ನಮ್ಮ ಪರ್ಣಿ ಬರ್ತಡೇಗೆ ವಿಶ್ ಮಾಡ್ಬೋದಿತ್ತು. ಬಟ್ ನಾನು ಅಲ್ಲಿರಬೇಕಾಗಿರೋದ್ರಿಂದ
ಸೊ ನಾಳೆ ಬಂದ್ಬಿಟ್ಟು ವಿಶ್ ಮಾಡಬೇಕಾಗತ್ತೆ. ಆ್ಯಂಡ್ ಅವಳಿಗೆ ಕ್ಯೂಟ್ ಡ್ರೆಸ್ ತಂದಿದ್ದಾರೆ ಗೊತ್ತಾ. ಸೊ ಸಖತ್ ಇಷ್ಟ ಆಯಿತು ನನಗೆ. ಸೊ ಇವತ್ತು ಒಂದು ಆ್ಯಕ್ಚುಲಿ ಸಂಜೆ ಹಾಕ್ತಾರೆ ನ್ಯೂ ಇಯರಿಗೆ, ಆ್ಯಂಡ್ ನಾಳೆ ಒಂದು ಬರ್ತ್ಡೇ ಸ್ಪೆಷಲ್ ಡ್ರೆಸ್ ಹಾಕ್ತಾರೆ. ಅವಳು ಪುಟ್ಟ ಡ್ರೆಸ್ ಹಾಕ್ಕೊಂಡು ಕುಣು ಅಂತ ನಡೀತಾ ಇದ್ರೆ ಅದು ನೋಡೋಕ್ಕೆ ಒಂಥರ ಖುಷಿ. ಸೊ ಅವಳು ಬರ್ತ್ಡೇಗೆ ನಾನು 12 ಗಂಟೆಗೆ ವಿಶ್ ಮಾಡೋಕ್ಕಾಗಲ್ಲ, ಯಾಕೆ ಅಂತಂದರೆ ಗೊತ್ತಲ್ಲ ಬೆಂಗಳೂರಿಗೆ ಹೋಗ್ತಾಯಿದ್ದೀನಿ. ಸೊ ಬಂದಮೇಲೆ ಅವಳಿಗೆ ವಿಶ್ ಮಾಡಬೇಕು. ಸೊ ಹ್ಯಾಪಿ ಬರ್ತ್ಡೇ ಇನ್ ಅಡ್ವಾನ್ಸ್ ಮಗಳೇ. ಸೊ ಇಲ್ಲಿಂದ ನಾನು ಹೇಳ್ಬಿಟ್ಟಿದ್ದೀನಿ, ಯಾಕೆ ಅಂತಂದರೆ ಫಸ್ಟ್ ಅಡ್ವಾನ್ಸ್ ನಂದೇ ಇದೆ. ಸೊ ಗೈಸ್ ಬನ್ನಿ ಇವಾಗ ನಮ್ಮ ಅಪ್ಪಂದು ಡಾಕ್ಯುಮೆಂಟ್ಸ್ ಎಲ್ಲ ಇಸ್ಕೊಂಡು ನಾವೆಲ್ಲಿಂದ ಬೆಂಗಳೂರಿಗೆ ಸುಯ್ಯಿ ಅಂತ ಹೋಗೋಣ. ಸೊ ಗೈಸ್ ನಾನು ನಿನ್ನೆ ಪಾಸ್ಪೋರ್ಟ್ ಆಫೀಸಿಗೆ ಹೋಗ್ತೀನಿ ಅಂತ ಹೇಳಿದ್ದೆ, ನಮ್ಮ ಅಪ್ಪನ ಜೊತೆ ಬಂದು ಮೀಟ್ ಆಗ್ತೀನಿ ಅಂತ. ಸೊ ಇಟ್ಸ್ ಅರ್ಲಿ ಮಾರ್ನಿಂಗ್ 6:33 January 2nd. ಸೊ ಇಲ್ಲಿ ಬೆಂಗಳೂರು ಪಾಸ್ಪೋರ್ಟ್ ಆಫೀಸ್ ಹತ್ರ ಬಂದಿದ್ದೀವಿ. ಇಷ್ಟು ಬೇಗ ಏನಕ್ಕೆ ಬಂದಿದ್ದೀವಿ ಅಂತಂದರೆ 7 o'clock ಓಪನ್ ಅಂತೆ. ಆ್ಯಂಡ್ 7 o'clock ಟೋಕನ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ 11ವರೆಗೂ ಟೋಕನ್ ಕೊಡ್ತಾರಂತೆ. 11 ಆದಮೇಲೆ ಟೋಕನ್ ಕೊಡೋಲ್ಲ. ಸೊ ಆದಷ್ಟು ಬೇಗ ಬಂದಷ್ಟು ನಮಗೆ ಟೋಕನ್ ಬೇಗ ಸಿಗುತ್ತೆ. ಸೊ ಬೇಗ ಕೆಲಸ ಮುಗಿಸ್ಕೊಂಡು ಹೋಗ್ಬೋದು ಅಂತ ಬಂದು. ಆ್ಯಂಡ್ ಗೈಸ್ ಯಾವಾಗಲೂ ಅಷ್ಟೇ ಅಪ್ಲಿಕೇಶನ್ ನೀವು ಹಾಕೋ ಟೈಮಲ್ಲಿ ನೋಡ್ಕೊಂಡು ಹಾಕಿ, ಇಲ್ಲಾಂತಂದರೆ ನೋಡಿ ನಂದೇನು ಹೋಲ್ಡ್ ಆಗಿದೆಯಲ್ಲ ಆ ಥರ ಹೋಲ್ಡ್ ಆಗಿಬಿಡುತ್ತೆ. ಆ್ಯಂಡ್ ಸುಮ್ಮನೆ ಮತ್ತೆ ಅಲ್ಲಿ ಇಲ್ಲಿ ಅಂತ ಅಲಿಬೇಕಾಗತ್ತೆ. ಸೊ ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ನೋಡ್ಕೊಂಡು ಹಾಕಿ. ಆ್ಯಂಡ್ ಟುಡೇ January 2nd ನನ್ನ ಮಗಳು ಪರ್ಣಿ ಬರ್ತಡೇ. ಹ್ಯಾಪಿಯೆಸ್ಟ್ ಬರ್ತ್ಡೇ ಪರ್ಣಿ. ದೇವರು ನಿನಗೆ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ, ತುಂಬ ಎತ್ತರಕ್ಕೆ ಬೆಳಿ, ಮುಂದೆ ನಾನು ಇರ್ತೀನಿ ನಿನ್ನ ಜೊತೆಗೆ ಸಪೋರ್ಟಾಗಿ ಅಂತ ಹೇಳ್ತಾ ಅವಳಿಗೆ ಬರ್ತ್ಡೇ ವಿಶ್ ಮಾಡ್ತಾ. ಸೊ ನಾವಿಲ್ಲಿ ಬಂದಿದ್ದೀವಿ ಪಾಸ್ಪೋರ್ಟ್ ವೆರಿಫಿಕೇಷನ್ ಮಾಡ್ಸೋಕ್ಕೆ ಅಂತ. ಪಾಸ್ಪೋರ್ಟ್ ವೆರಿಫಿಕೇಷನ್ ಅವ್ರದ್ದು ವೆರಿಫಿಕೇಷನ್ ಎಲ್ಲ ಆಗಿದೆ. ಸೊ ಅವ್ರದ್ದೇನೋ ಸ್ವಲ್ಪ ಇಶ್ಯೂ ಆಗಿತ್ತು. ಆ್ಯಂಡ್ ನಂದು ಅದೇ ನಾನು ಸ್ಟೇಟ್ ಸೆಲೆಕ್ಟ್ ಮಾಡಿಲ್ಲ ಅಂತ ಅಂದ್ಬಿಟ್ಟು ನಂದು ಹೋಲ್ಡ್ ಮಾಡಿದ್ದಾರೆ. ಸೊ ಅದನ್ನ ಇವಾಗ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಬಿಟ್ಟು ತೋರಿಸ್ಬಿಟ್ಟು ಎಲ್ಲ ಸಾಲ್ವ್ ಮಾಡಿಸ್ಬೇಕು. ಸೊ ಇದು ಬಂದುಬಿಟ್ಟು ನಿಮಗೆ ಕೋರಮಂಗ್ಲಲ್ಲಿರೋ ಆಫೀಸು. ಇನ್ನೊಂದು ಬಂದುಬಿಟ್ಟು ನಿಮಗೆ ಲಾಲ್ಬಾಗ್ ಹತ್ರ ಬರುತ್ತೆ. ನಮ್ಮ ಅಪ್ಪಾಜಿ ಪ್ರೀವಿಯಸ್ ಟೈಮ್ ಬಂದಾಗ ಲಾಲ್ಬಾಗ್ ಹತ್ರಕ್ಕೆ ಹೋಗಿದ್ರು, ಬಟ್ ಅಲ್ಲಿ ರಿಸಾಲ್ವ್ ಆಗಿಲ್ಲ ಅಂತ ಅಂದ್ಬಿಟ್ಟು ಇಲ್ಲಿಗೆ ಹಾಕಿದ್ರು. ಸೊ ಇಲ್ಲಿ ಬಂದು ನೋಡಿದ್ರೆ ನೆನ್ನೆ ನ್ಯೂ ಇಯರ್ ಇದ್ದ ಸಲುವಾಗಿಂದ ಯಾರೂ ಬಂದಿರಲಿಲ್ಲ. ಸೊ ಅವರಿಗೆ ನಾಳೆ ಬನ್ನಿ ಅಂತ ಹೇಳಿದ್ರಂತೆ. ನಮ್ಮ ಅಪ್ಪಾಜಿ ಹೆಂಗೂ ನಂದು ಹೋಲ್ಡ್ ಆಗಿತ್ತಲ್ಲ ಅಂತ ಅಂದ್ಬಿಟ್ಟು ನೀನು ಬಂದುಬಿಡು ಅಂತಂದರು. ಸೊ ನನ್ನ ಪಾಸ್ಪೋರ್ಟ್ ಕತೆ ಹಂಗಾಗಿದ್ದರಿಂದ ನಾನು ಬರಬೇಕಾಯ್ತು. ಸೊ ಅರ್ಲಿ ಮಾರ್ನಿಂಗ್ 7 o'clock ಟೋಕನ್ ಕೊಡ್ತಾರೆ ಅಂತ ಗೊತ್ತಾಗಿ ಬೇಗನೆ ಬಂದುಬಿಟ್ಟಿದ್ದೀವಿ. ಸೊ ಇವಾಗ ಟೋಕನ್ ಇಸ್ಕೊಂಡು ಇಲ್ಲಿಂದ ರಿಸಾಲ್ವ್ ಮಾಡಿಸ್ಕೊಂಡು ಮನೆಗೆ ಹೋಗಬೇಕು. ಮನೆಗೆ ಹೋದರೆ ಗೊತ್ತಲ್ಲ ಸಂತೋಷದ ವಿಷಯ, ನಮ್ಮ ಪರ್ಣಿ ಬರ್ತಡೇ. ಸೊ ಹೋಗಿ ಅವಳಿಗೆ ಬರ್ತಡೇ ಸೆಲೆಬ್ರೇಟ್ ಮಾಡಿಸೋಣ. ಅವಳಿಗೆ ಈಗ January 2nd 2 ವರ್ಷ ತುಂಬೆ ಹೋಯ್ತು ಗೈ. ಸೀರಿಯಸ್ಲಿ 2 ವರ್ಷ ಹೆಂಗಾಯಿತು ಅಂತಲೇ ಗೊತ್ತಿಲ್ಲ ನನಗಂತೂ. ಈಗ ಮೊನ್ನೆ ಹುಡ್ತಂಗಿದೆ ನೋಡಿದ್ರೆ ಆಲ್ರೆಡಿ 2 ವರ್ಷ ಕಂಪ್ಲೀಟೇ ಆಗೋಯ್ತು. ಆ್ಯಂಡ್ ಮುಂದಿನ ವರ್ಷದಿಂದ ಅವಳದು ಸ್ಕೂಲಿಗೆ ಬೇರೆ ಕಳಿಸ್ಬೇಕು. ಬೇಬಿ ಸಿಟ್ಟಿಂಗ್ ಎಲ್ಲ ಕಳಿಸ್ಬೇಕು 3 ವರ್ಷ ಕಂಪ್ಲೀಟ್ ಆದಮೇಲೆ. ಸೊ ಎಷ್ಟು ಬೇಗ ಬೆಳೀತಿದ್ದಾಳೆ ಅಂತಲೇ ಗೊತ್ತಾಗ್ತಿಲ್ಲ. ಆ್ಯಂಡ್ ಯಾವಾಗಲೂ ಅಷ್ಟೇ ಗೈಸ್, ಮಕ್ಕಳು ಚಿಕ್ಕ ವಯಸ್ಸಲ್ಲಿ ಇದ್ದಾಗಲೇ ಅವ್ರನ್ನೆಲ್ಲ ಎತ್ಕೊಂಡು ಮುದ್ದು ಮಾಡಿ ಸಾಕಿ. ಯಾಕೆ ಅಂತಂದರೆ ಅವ್ರು ಬೆಳೀತಾ ನಿಮ್ಗೆ ಎತ್ಕೊಳ್ಳೋಕ್ಕೂ ಆಗೋಲ್ಲ, ಅವ್ರು ನಿಮ್ಮ ಕೈಲಿ ಇರೋಕ್ಕೂ ಇಷ್ಟಪಡಲ್ಲ. ಸೊ ಆ ಏಜಲ್ಲಿ ಆ ಮೊಮೆಂಟ್ನ ಏನು ಎಂಜಾಯ್ ಮಾಡಬೇಕು ಅದನ್ನು ಮಾಡಿ ಅಂತ ಹೇಳ್ತೀನಿ ನಾನು. ಅವಳಿಗೆ ಗೊತ್ತಿಲ್ಲ ಪಾಪ ನಾನು ನಿನ್ನೆ ಇಲ್ಲಿಗೆ ಬಂದಿದ್ದು. ನಾನು ಬರೋ ಟೈಮಲ್ಲಿ ಮಲಗಿದ್ಲು, ಅವಳಿಗೆ ಹೇಳ್ದೇನೆ ಬಂದೆ. ಸೊ ಇವಾಗ ಮತ್ತೆ ಇಲ್ಲಿಂದ ಮುಗಿಸ್ಕೊಂಡು ಇಲ್ಲಿಂದ ಆಗ್ಬೋದು ಒಂದು 10-11 ಗಂಟೆ ಆಗುತ್ತೆ. ಸೊ ಇದನ್ನು ಮುಗಿಸ್ಕೊಂಡು ಇಲ್ಲಿಂದ ಮನೆಗೆ ಹೋಗ್ಬೇಕು. ಮನೆಗೆ ಹೋಗ್ಬಿಟ್ಟು ಅವಳು ಬರ್ತಡೇ ಸೆಲೆಬ್ರೇಟ್ ಮಾಡೋಣ. ನಮ್ಮ ಅಪ್ಪಾಜಿ ಮತ್ತು ಅವ್ರ ಫ್ರೆಂಡು ಪಾಪ ಇಲ್ಲೇ ನಿಂತಿದ್ದಾರೆ ನೋಡಿ. ಅವರು ಪಾಪ 7 o'clock ಬಂದು ನಿಂತವ್ರೆ. ಅಪ್ಪಾಜಿ ಹೊಸ ವರ್ಷಕ್ಕೆ ಏನಾರು ಹೇಳಪ್ಪಾಜಿ, ಏನು ಹೇಳೋದಪ್ಪ, ವಿಶ್ ಮಾಡಿ ಅವರಿಗೆ. ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಎಲ್ರಿಗೂ ದೇವರು ಆಯಸ್ಸು ಆರೋಗ್ಯ. ನಮ್ಮ ಇಂಡಿಯಾದ ಜನತೆ ಎಲ್ಲ ಸೌಖ್ಯವಾಗಿ. ಗೈಸ್ ಇಲ್ಲಿ ನೋಡಿ, ನಮ್ಮ ಅಪ್ಪಾಜಿಗೆ ನಮ್ಮ ಊರಲ್ಲಿ ಮಾತ್ರ ಅಲ್ಲ, ಬೆಂಗಳೂರಿಗೆ ಬಂದರೂ ನಮ್ಮ ಅಪ್ಪಾಜಿಗೆ ನಾಯಿಗಳ ಹತ್ರಕ್ಕೆ ಬರೋದು ಬಿಡಲ್ಲ. ನಮ್ಮ ಅಪ್ಪಾಜಿ ಏನು ಮಾಡ್ತಾರೆ ಅಂತಂದರೆ ಮನೆ ಹತ್ರ ಇದ್ದಾಗ ಯೂಶ್ವಲಿ ಎಲ್ಲ ನಾಯಿಗಳಿಗೂ ಆಲ್ರೆಡಿ ನಿಮಗೆ ಗೊತ್ತು, ಬೆಳಗ್ಗೆ ಎದ್ದಿದ ತಕ್ಷಣ ಪಾರ್ಲೇಜಿ ಬಿಸ್ಕೆಟ್ ಹಾಕ್ಬಿಡ್ತಾರೆ. ಸೊ ಇದು ಯಾವುದೋ ನೋಡಿ, ಬೆಂಗಳೂರಿಗೆ ಬಂದರೂ ನಮ್ಮ ಅಪ್ಪನ ಹತ್ರ ಬಂದುಬಿಟ್ಟು ಬಾಲಾಡ್ಸ್ಕೊಂಡು ನಿಂತೈತೆ. ಅದೇನಕ್ಕಪ್ಪಾಜಿ ಎಲ್ಲಾದರೂ ನಿಮಗೆ ನಾಯಿಗಳ ಹತ್ರ ಬರ್ತಾವಲ್ಲ? ನನ್ನ ಫೇವ್ರೇಟ್ ನಮ್ಮ ಅಪ್ಪನ ಫೇವ್ರೇಟ್ ಅಂತ ಗೈಸ್. ನನಗೂ ಫೇವ್ರೇಟ್, ನನಗೂ ತುಂಬ ಫೇವ್ರೇಟ್ ಆ್ಯಕ್ಚುಲಿ. ನಾಯಿಗಳ ಕಂಡ್ರೆ ಭಾರಿ ಇಷ್ಟ. ಎಷ್ಟು ಚೆನ್ನಾಗಿದೆ ನೋಡಿ ಗೈಸ್. ಅಂದ್ರೂ ರೋಡ್ ಸೈಡಲ್ಲಿದೆ, ಬಟ್ ಸಾಕಾಗಿದೆ ನಾಯಿ. ಓಯ್ ನೋಡಿ ಪಾಪ ಗೈಸ್, ನಾಯಿಗಳು ಪ್ರೀತಿ ಕೊಡೋಂಗೆ ನಿಮಗೆ ಯಾವ ಮನುಷ್ಯನೂ ಕೊಡಲ್ಲ. ಸೊ ಆಲ್ವೇಸ್ ಲವ್ ಅನಿಮಲ್ಸ್ ರಾದರ್ ದನ್ ಪೀಪಲ್. ಓಕೆ, ಆ್ಯಂಡ್ ನಾಯಿಗಿರೋಷ್ಟು ನಿಯತ್ತು ಮನುಷ್ಯರಿಗಿಲ್ಲ ಅಂತ ದೊಡ್ಡವ್ರು ಸುಮ್ಮನೆ ಹೇಳಲ್ಲ. ಸೊ ಆಲ್ವೇಸ್ ಲವ್ ಅನಿಮಲ್ಸ್. ಇಲ್ಲಿ ನೋಡಿ ಗೈಸ್, ಆಲ್ರೆಡಿ ತುಂಬ ಜನ ಬಂದುಬಿಟ್ಟಿದ್ದಾರೆ. ತುಂಬ ಜನ ಅಂತಂದರೆ ನೆಕ್ಸ್ಟ್ ಲೆವೆಲ್ ಜನ ಬಂದಿದ್ದಾರೆ ನೋಡಿ. ಅಲ್ಲೆಲ್ಲ ನಿಂತಿದ್ದಾರಲ್ಲ, ಕ್ಯೂ ನಿಂತಿದ್ದಾರಲ್ಲ ಅದು. ಆ್ಯಂಡ್ ಈ ಕಡೆ ಎಲ್ಲ ಕೂತಿದ್ದಾರೆ. ಇಲ್ಲಿ ಕಾರ್ ಅಡ್ಡ ಇದೆ, ಒಂದು ಕಡೆಯಿಂದ ನಿಂತಿರ್ತಾರೆ. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ಇಲ್ಲಿ ಸೀಟಲ್ಲಿ ಕೂತಿರ್ಬೇಕು, ಈ ಚೇರ್ಗಳಲ್ಲಿ ಕೂತಿರ್ಬೇಕು. ಸೊ ಚೇರ್ಗಳಲ್ಲಿ ಕೂತ್ಕೊಂಡ್ಮೇಲೆ ನಿಮಗೆ ಫಾರ್ಮ್ ತಂದು ಕೊಡ್ತಾರೆ. ಫಾರ್ಮ್ ತಂದು ಕೊಟ್ಬಿಟ್ಟು ಫಿಲ್ ಮಾಡೋಕೆ ಕೊಡ್ತಾರೆ. ಫಿಲ್ ಮಾಡಿ ಆ ಫಾರ್ಮ್ ಮೇಲೇ ನಿಮಗೆ ಇದೆಲ್ಲ ಇರುತ್ತೆ, ಟೋಕನ್ ನಂಬರ್ ಎಲ್ಲ ಇರುತ್ತೆ. ಸೊ ಆದಷ್ಟು ಬೇಗ ಬನ್ನಿ, ಬಿಕಾಸ್
7-7:30ಗೆಲ್ಲ ಬಂದರೆ ಆಲ್ರೆಡಿ ಜನ ಬಂದ್ಬಿಟ್ಟಿರ್ತಾರೆ. ಸೊ ನಾವು 6:30ಗೆ ಬಂದಿದ್ದು ಆ್ಯಂಡ್ ಟೋಕನ್ ನಂಬರ್ ನಂದು ಸೆಕೆಂಡ್ ಇತ್ತು. ಹತ್ತತ್ರ 8-8:30 ಅಷ್ಟರೊಳಗೆಲ್ಲ ಆಲ್ರೆಡಿ ಒಂದು 70-80 ಜನ ಬಂದ್ಬಿಟ್ಟಿದ್ರು. ನಮ್ಮ ಅಪ್ಪಾಜಿಯವ್ರದ್ದು ಇನ್ನೂ ಆಗಿಲ್ಲ, ನಮ್ಮ ಅಪ್ಪಾಜಿಯವ್ರದ್ದು ಆಗಬೇಕು. ಸೊ ಅದಾದಮೇಲೆ ನಾವು ಇಲ್ಲಿಂದ ಮನೆಗೆ ಹೋಗಬೇಕು. ಸೊ ಗೈಸ್ ಫೈನಲಿ ಪಾಸ್ಪೋರ್ಟ್ ಕೆಲಸ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ. ಈಗ ಇಲ್ಲಿಂದ ಕೋರಮಂಗ್ಲದಿಂದ ಮೆಜೆಸ್ಟಿಕ್ ಹೋಗಿ ಮೆಜೆಸ್ಟಿಕ್ಕಿಂದ ನಮ್ಮೂರಿಗೆ ಹೋಗಬೇಕು. ಓಕೆ ನೋಡಿ, ನಮ್ಮ ಅಪ್ಪಾಜಿ ಮತ್ತು ನಮ್ಮ ಅಪ್ಪಾಜಿ ಫ್ರೆಂಡು ಇಲ್ಲ ಹೋಗ್ತಾವ್ರೆ. ರೋಡ್ ಕ್ರಾಸ್ ಮಾಡಬೇಕು, ಓಡಿ. ನಮ್ಮ ಅದಕ್ಕೆ ಕಾಲ್ ಮಾಡಿದ್ರು, ಆಲ್ರೆಡಿ ಪಾಪ ಕರ್ಕೊಂಡು ಅವರು ದೇವಸ್ಥಾನಕ್ಕೆ ಹೋಗ್ತಾವ್ರಂತೆ. ಸೊ ಅವರೆಲ್ಲ ದೇವಸ್ಥಾನಕ್ಕೆ ಹೋಗಿದ್ದು ಬರ್ತಾರೆ. ಅಷ್ಟರೊಳಗೆ ನಾವು ಮನೆಗೆ ಹೋಗ್ತೀವಿ. ಗೈಸ್ ನಾವು ಮೆಜೆಸ್ಟಿಕಲ್ಲಿ ಬಸ್ ಇಳಿದು ಈಗ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀವಿ. ಇಲ್ಲಿಂದ ಪ್ಲ್ಯಾಟ್ಫಾರ್ಮ್ ನಂಬರ್ 10ರಲ್ಲಿ ನಮ್ಮೂರು ಟ್ರೈನ್ ಇದೆ. ಟ್ರೈನ್ ಹತ್ಕೊಂಡು ಹೋಯ್ತಾ ಇರೋದೆ. ಅಂತೂ ಇಂತೂ ಹೆಂಗೋ ಬಂದಿದ್ದಕ್ಕೆ ಪಾಸ್ಪೋರ್ಟ್ ಕೆಲಸ ಕಂಪ್ಲೀಟಾಗಿ ಮುಗೀತು. ಇನ್ಮೇಲೆ ಏನು ಇಂಟರ್ನ್ಯಾಷನಲ್ ಟ್ರಿಪ್ ಹೊಡಿತಾ ಇರೋದೆ ನೀವು? ನಮ್ಮ ಅಪ್ಪಾಜಿಯವ್ರಿಗೆ ತುಂಬ ಇಂಟರ್ನ್ಯಾಷನಲ್ ಟ್ರಿಪ್ ಆಫರ್ ಬಂದಿತ್ತು, ಬಟ್ ಪಾಸ್ಪೋರ್ಟ್ ಇಲ್ಲದೆ ಹೋಗೋಕ್ಕಾಗಲಿಲ್ಲ. ಸೊ ಇವಾಗಂತೂ ಇಂತೂ ಪಾಸ್ಪೋರ್ಟ್ ರೆಡಿ ಆಯಿತು. ಇನ್ನೇನಿದ್ರು ಟ್ರಿಪ್ ಹೊಡಿತಾ ಇರೋದೆ. ಸೊ ಇವಾಗ ನಮ್ಮ ಮನೇಲಿ ಕಂಪ್ಲೀಟಾಗಿ ಎಲ್ಲರದ್ದು ಪಾಸ್ಪೋರ್ಟ್ ಬಂದಂಗೆ ಆಯಿತು. ಇನ್ನೂ ಬಂದಿಲ್ಲ, ನಮ್ಮಿಬ್ರದ್ದು ಬರಬೇಕು. ಇನ್ನೊಂದು 2-3 ಡೇಸಲ್ಲೆಲ್ಲ ಬಂದ್ಬಿಡುತ್ತೆ ಅಂತ ಹೇಳವ್ರೆ. ಸೊ ಬಂದಮೇಲೆ ಟ್ರಿಪ್ ಹೊಡಿತಾ ಇರೋದೆ. ಸೊ ಸದ್ಯಕ್ಕೆ ಇವಾಗ ಇಲ್ಲಿಂದ ಬನ್ನಿ ಊರಿಗೆ ಹೋಗೋಣ. ಸೊ ಗೈಸ್ ಅಂತೂ ಇಂತೂ ಮೆಜೆಸ್ಟಿಕ್ಕಿಂದ ಪಾಂಡವಪುರಕ್ಕೆ ಬಂದು ಪಾಂಡವಪುರದಿಂದ ನಮ್ಮ ಮನೆ ಹತ್ರಕ್ಕೆ ಬಂದಾಯಿತು. ಓಹ್ ಯಾರ್ದು ಕಾರ್ ನಿಂತೈತೆ. ಓಹೋ ಗೈಸ್, ಪರ್ಣಿ ಬರ್ತ್ಡೇ ಸ್ಪೆಷಲಿಗೆ ನಮ್ಮ ಅತ್ತೆ ಮಾವ ಬಂದವ್ರೆ. ಅಣ್ಣ ಬನ್ನಿ, ಯಾಕೆ ಕಾಫಿ ಕುಡೀರಿ, ಬನ್ನಿ. ಏನಿಲ್ಲ ಬನ್ನಿ, ಕಾಫಿ ಕುಡ್ಕೊಂಡು ಹೋಗ್ರಿ. ಬನ್ನಿ ಹೋಗ್ರಿ. ಪರ್ಣಿ ಬರ್ತಡೇ ಇರೋದ್ರಿಂದ ನಮ್ಮ ಮನೆಗೆ ನಮ್ಮ ಅತ್ತೆ ಮಾವ ಬಂದವ್ರೆ. ನಮ್ಮ ಅತ್ತೆ ಮಾವ ಅಂದರೆ ನಮ್ಮ ಅಣ್ಣವರ, ನಮ್ಮ ಅತ್ತಿಗೆಯವರ ಅಪ್ಪ ಅಮ್ಮ. ಹಾಯ್, ಯಾರ್ಯಾರು ಬಂದವ್ರೆ ಮನೆಗೆ? ತಾತ ಚೆನ್ನಾಗಿದ್ಯಾ? ಗೈಸ್ ಇವ್ರು ನಮ್ಮ ತಾತ. ಹಾಯ್ ಮಾಡು ತಾತ, ಹಾಯ್ ಮಾಡು ಮಗಳೇ. ಗೈಸ್ ಇವ್ರೆ ನಮ್ಮ ಅತ್ತೆ. ಅಗ್ಗಿ ಕೊಡು ಮನೆ, ಅಗ್ಗಿ. ಬರ್ತಡೆ ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಬಂದವಳೆ ಮಾವರು. ಚೆನ್ನಾಗಿದ್ದೀರಾ? ಈಗ ಬಂದ್ರಾ? ಬನ್ನಿ. ಬೆಳಿಗ್ಗೆನ ಬಂದ್ರಾ? ಮತ್ತೆ ಯಾರು ಹೇಳೇ ಇಲ್ಲ. ನಾನು ಈಗ ಕಾರ್ ನೋಡ್ಬಿಟ್ಟು ಕಂಡಿಡ್ದೆ. ಓ ಗೈಸ್ ನಮ್ಮ ಮನೆಗೆಲ್ಲ ಬಂದ್ಬಿಟ್ಟವ್ರೇ. ಪರ್ಣಿ ಬರ್ತಡೇ ಅಲ್ವಾ ಇವತ್ತು, ಅದಕ್ಕೆ ಅವಳು ಸ್ಪೆಷಲಿಗೆ ಅಂತ ಅಂದ್ಬಿಟ್ಟು ಮನೆಗೆಲ್ಲ ಬಂದ್ಬಿಟ್ಟವ್ರೆ. ನೋಡಿ ಮನೆ ತುಂಬ ಹಿಂಗೆ ಜನ ಇದ್ದಾರೆ, ಎಷ್ಟು ಚೆನ್ನಾಗಿರುತ್ತಲ್ವ, ಎಷ್ಟು ಖುಷಿ ಆಗುತ್ತಲ್ವ. ಮೇಡಮ್ ಅವರೇ ನಮಸ್ಕಾರ. ಯಾವಾಗ ಬಂದರು? ಬೀಗರು ಬಂದ್ಬಿಟ್ಟವ್ರೆ ಅಂದ್ಬಿಟ್ಟು ಫುಲ್ ಕುಸ್ಸು. ಓ ಬೀಗರು ಬಂದ್ಬಿಟ್ಟವ್ರೆ ಅಂದ್ಬಿಟ್ಟು ಫುಲ್ ಕುಸ್ಸು. ಗೈಸ್ ನೋಡಿ ಇಲ್ಲಿ ಬರ್ತಡೇ ಗರ್ಲು ಆಲ್ರೆಡಿ ದೇವಸ್ಥಾನಕ್ಕೆ. ಯಾಕೆ ಡ್ರೆಸ್ ಯಾಕೆ ತೆಗೆದ್ಬಿಟ್ಟಿದ್ದೀರಿ ಇವಳ್ದ? ಓ ಗೈಸ್ ಸುಸು ಮಾಡ್ಕೊತಾಳೆ ಅಂತ ಅಂದ್ಬಿಟ್ಟು ಡ್ರೆಸ್ ಎಲ್ಲ ತೆಗ್ದಾಕೊಡ. ಪರ್ಣಿ ಹಾಯ್ ಮಾಡು. ಹ್ಯಾಪಿ ಬರ್ತ್ಡೇ ಮಗಳೇ, ಹ್ಯಾಪಿ ಬರ್ತ್ಡೇ. ಪಪ್ಪಿ ಕೊಡು. ಥ್ಯಾಂಕ್ ಯು. ಪಪ್ಪಿ ಗೈಸ್ ನೋಡಿ ನನಗೆ ಅಂತ ಪಪ್ಪಿ ಕೊಡ್ತಾವಳೆ. ನಾನು ಒಂದಿನ ಹೋಗಿದ್ನಲ್ಲ, ಎಷ್ಟೋ ದಿನ ಆದ್ಮೇಲೆ ಬಂದಂಗೆ ಆಗ್ಬಿಟ್ಟೈತೆ ಅವಳಿಗೆ. ಸೊ ಅದಕ್ಕೆ ಪಪ್ಪಿ ಕೊಡ್ತಾವಳೆ. ಸೊ ಇವತ್ತು ಸಂಜೆ ಅವಳದು ಬರ್ತ್ಡೇ ಸೆಲೆಬ್ರೇಷನ್ ಇರುತ್ತೆ, ಅದನ್ನು ಎಲ್ಲ ತೋರಿಸ್ತೀನಿ ನಿಮಗೆ, ಓಕೆನಾ? ಸೊ ಗೈಸ್ ಈ ಥರ ನಾವು ನಿನ್ನೆ ಹೋಗಿ ಪಾಸ್ಪೋರ್ಟ್ ಎಲ್ಲ ರೆಡಿ ಮಾಡಿಸ್ಕೊಂಡು ಮನೆಗೆ ಬಂದು ನೋಡಿದ್ರೆ ಇವರೆಲ್ಲ ಸರ್ಪ್ರೈಸ್ ಕೊಡ್ತಾವ್ರೆ. ಐಡಿಯಾನೇ ಇರಲಿಲ್ಲ ಬರ್ತಾರೆ ಅಂತ. ನಾನು ಇವಾಗ ಹೊರಗಡೆಯಿಂದ ಬಂದಿದ್ದೀನಲ್ವ, ಹೋಗಿ ಸ್ನಾನ ಮಾಡ್ಕೊಂಡ್ಬಿಡ್ತೀನಿ. ಒಂದಿನ ಆಯಿತು ಸ್ನಾನ ಮಾಡಿ. ಸೊ ಇವಾಗ ಹೋಗ್ಬಿಟ್ಟು ಸ್ನಾನ ಮಾಡಿಬಿಟ್ರೆ ಕಲಾಸ್. ಮೈಕೈ ಎಲ್ಲ ಒಂಚೂರು ನೋಲ್ತೈತೆ. ಸೊ ಹೋಗಿ ಬಿಸಿ 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 ನೀರಲ್ಲಿ ಸ್ನಾನ ಮಾಡ್ಕೊಂಡ್ಬಿಡ್ತೀನಿ. ಸೊ ಗೈಸ್ ನಾನು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಆಯಿತು. ಆ್ಯಕ್ಚುಲಿ ಪರ್ಣಿ ಬರ್ತಡೆಗೆ ಕೇಕ್ ಆರ್ಡರ್ ಮಾಡೋಣ ಅಂತ ಹೋಗಿದ್ದೆ. ಆಲ್ರೆಡಿ ನಿಮ್ಮ ಅಣ್ಣ ಆರ್ಡರ್ ಮಾಡೋರೆ ಅಂತ ಬೇಕರಿಯವ್ರು ಹೇಳಿದ್ರು. ಸೊ ಅದಕ್ಕೆ ಏನು ಆರ್ಡರ್ ಮಾಡಿದೆ ಹಂಗೆ ಬಂದೆ. ಸೊ ನಮ್ಮ ಅಣ್ಣ ಇವಾಗ ಕೇಕ್ ತರಕ್ಕೆ ಹೋಗೋನೆ ಆ್ಯಂಡ್ ನಮ್ಮ ಅವರೆಲ್ಲ ಬರ್ತಾವ್ರೆ. ಸೊ ಅವರೆಲ್ಲ ಬಂದಮೇಲೆ ಇನ್ನೊಂದು 10-15 ಮಿನಿಟ್ಸಲ್ಲೆಲ್ಲ ಕೇಕ್ ಕಟ್ಟಿಂಗ್ ಸೆಲೆಬ್ರೇಷನ್ ಸ್ಟಾರ್ಟ್ ಆಗುತ್ತೆ. ಸೊ ಮನೇಲೆಲ್ಲ ಜನ ಬಂದಿರೋದು ನೋಡಿ ನನಗಂತೂ ಫುಲ್ ಖುಷಿ ಆಗಿಬಿಟ್ಟಿದೆ. ಮನೆ ತುಂಬ ಜನ. ಸೊ ಹಿಂಗಿರ್ಬೇಕು ಯಾವಾಗಲೂ, ಮನೆ ತುಂಬ ಜನ ಇದ್ದರೆ ಸಕಲಾಗಿರುತ್ತೆ. ಸೊ ಇನ್ನೇನು ಕೇಕ್ ಸೆಲೆಬ್ರೇಷನ್ ಸ್ಟಾರ್ಟ್ ಆಗುತ್ತೆ. ಸೊ ಬನ್ನಿ ನಮ್ಮ ಪರ್ಣಿಗೆ ಯಾವ ಥರ ಕೇಕ್ ಕಟ್ ಮಾಡಿಸ್ತೀವಿ ನೋಡೋಣ.
ಗೈಸ್ ನಮ್ಮ ಮಾವರು ಬರೋದು ಒಂದು ಅರ್ಧ ಗಂಟೆ ಲೇಟ್ ಆಗ್ತಿದೆ. ಸೊ ಅದಕ್ಕೆ ಈಗ ಆಲ್ರೆಡಿ 9 ಗಂಟೆ ಆಗ್ಬಿಟ್ಟಿದೆಯಲ್ಲ, ನಮ್ಮ ಮನೇಲಿ ಎಲ್ಲರಿಗೂ ಫಸ್ಟ್ ಊಟ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಸೊ ನಮ್ಮ ಮಾವರು ಬಂದಮೇಲೆ ಅವ್ರು ಸಪ್ರೇಟಾಗಿ ಊಟ ಮಾಡ್ತಾರೆ. ತಾತ ಊಟ ಮಾಡ್ತಾವ್ರಿ. ಸೊ ಈಗೆಲ್ಲ ಊಟ ಕುತ್ಕೊಂತಾರೆ ಗೈಸ್. ನಾನು ಕುತ್ಕೋಬೇಕಿತ್ತು, ಬಟ್ ಬ್ಲಾಗ್ ಮಾಡೋಣ ಅಂದ್ಬಿಟ್ಟು ಹಂಗೆ ಕುತ್ಕೊಂಡೆ. ಸೊ ಎಲ್ಲ ಊಟ ಕೂತವ್ರು. ಏನು ಸ್ಪೆಷಲ್ ಮಾಡೋರು ಬನ್ನಿ ತೋರಿಸ್ತೀನಿ. ಅನ್ನ ಇದೇನಿದೆ ಅದಕ್ಕೆ? ಏನು ಗೊಜ್ಜಿದು? ಓಕೆ, ಅದೇನೋ ಕೈಗೊಜ್ಜಂತೆ, ನನಗೂ ಗೊತ್ತಿಲ್ಲ, ಫಸ್ಟ್ ಟೈಮು. ಆ್ಯಂಡ್ ಗೈಸ್ ಬಿಸಿ ಬಿಸಿ ಬೋಂಡ ಮಾಡ್ತಾವ್ರಿ ನಮ್ಮಮ್ಮ. ಬಿಸಿ ಬಿಸಿ ಬೋಂಡು. ಅಮ್ಮ ಬೋಂಡು ಬಿಸಿ. ಗೈಸ್ ಬೋಂಡು ಬಿಸಿ ಅಂದ್ರೆ ಏನೋ ಒಂದು ಗೊತ್ತಾಯ್ತು ತಾನೆ, ಓದ್ ವಿಡಿಯೋದಲ್ಲಿ ಹೇಳಿದ್ನಲ್ಲ, ಬೋಂಡು ಬಿಸಿ. ಗೈಸ್ ನೋಡಿ ನಮ್ಮ ಅತ್ತೆ ಮಾವ ಬಂದವ್ರು ಏನ್ಬಿಟ್ಟು ಸ್ಪೆಷಲ್ಲಾಗಿ ಅವ್ರಿಗೆ ಬೋಂಡ, ಅದೇನೋ ಕೈಗೊಜ್ಜು, ಆಮೇಲೆ ಅನ್ನ ಸಾಂಬಾರು, ಒಬ್ಬಟ್ಟು ಮಾಡೋಣ ಅಂತಂದ್ರು. ಒಬ್ಬಟ್ಟು ಇವ್ರು ಯಾರು ಸ್ವೀಟು ನಾವು ತಿನ್ನಲ್ಲ ಅಂತಂದ್ರು. ಸೊ ಅದಕ್ಕೆ ಬರೀ ಅನ್ನ ಸಾಂಬಾರು ಮಾಡವ್ರೆ. ಅದಕ್ಕೆ ನೀವೇನು ಮಾಡಿದ್ರಿ? ಗೈಸ್ ಏನು ಮಾಡಿಲ್ಲ ಇವ್ರು, ಇವತ್ತು ರೆಸ್ಟ್ ತಗೊಂಡ್ಬಿಟ್ಟವ್ರೆ. ಪಾಪ ನಮ್ಮ ರಾಜು ಬೇಬಿ ಮಾಡಿದ್ದು. ಆ್ಯಂಡ್ ಸಾಂಬಾರು, ಅದೇನದು ಸಾಂಬಾರು ಹಂಗೈತೆ? ಹಾಂ, ಇದೇ ನೀರು ಸಾಂಬಾರು ಇದ್ದಂಗೆ ಐತಲ್ಲ. ಓಕೆ ಗೈಸ್, ಉಪ್ಸಾರು ಅಂತೆ, ಅವರೇಕಾಳು ಉಪ್ಸಾರು ಮಾಡಿ, ಅನ್ನ ಮಾಡಿ, ಕೈಗೊಜ್ಜು ಮಾಡಿ, ಈಗ ಬೋಂಡ ಹಾಕ್ತಾವ್ರಿ. ಇಲ್ಲಿ ಬೋಂಡ ಕೊಡ್ರಮ್ಮ ಅವ್ರಿಗೆ. ಸೊ ನಮ್ಮ ಮಾವರು ಬಂದಮೇಲೆ ಅವ್ರಿಗೂ ಫಸ್ಟ್ ಊಟ ಮಾಡಿಸ್ಬಿಟ್ಟು ಆಮೇಲೆ ಕೇಕ್ ಕಟಿಂಗ್ ಸೆರೆಮನಿ ಸ್ಟಾರ್ಟ್ ಆಗುತ್ತೆ. ಬಿಕಾಸ್ ಆಲ್ರೆಡಿ ನೋಡಿ 9 ಗಂಟೆ ಆಗೋಗಿದೆ, ಟೈಮು 9 ಕಾಲ ಆಗೋಗಿದೆ. ಸೊ ಅದಕ್ಕೆ ಅವರೆಲ್ಲ ಬಂದಮೇಲೆ ಒಟ್ಟಿಗೆ ಅವ್ರಿಗೂ ಊಟ ಮಾಡಿಸ್ಬಿಟ್ಟು ಆಮೇಲೆ ಕೇಕ್ ಕಟ್ ಮಾಡಿಸ್ತೀವಿ. ಇಲ್ಲ ಅಂತಂದರೆ ಪಾಪು ಆ್ಯಕ್ಚುಲಿ ಇವತ್ತು ಮಧ್ಯಾಹ್ನ ಎಲ್ಲ ದೇವಸ್ಥಾನಕ್ಕೆ ಹೋಗಿದ್ರಲ್ಲ, ಸೊ ಅವಳಿನ್ನ ಮಧ್ಯಾಹ್ನ ಮಲಗಿರಲಿಲ್ಲ ಅಂತೆ. ಸೊ ಇವಾಗ ಬೇಗ ಮಲ್ಕೊಂಡ್ಬಿಡ್ತಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವಳಿಗೆ ಫಸ್ಟ್ ಊಟ ಮಾಡಿಸ್ಬಿಟ್ಟು, ಸೊ ಒಂದು 10 ನಿಮಿಷ ಮಲಗಿಸ್ಬಿಟ್ಟು ಆಮೇಲೆ ಬೇಕಾದ್ರೆ ಎಬ್ಬರಿಸ್ಬೋದು. ಮೋಸ್ಟ್ಲಿ ಮಲಗ್ಸಕ್ಕೆ ಬಿಡಲ್ಲ. ಸೊ ನಮ್ಮ ಅವರೆಲ್ಲ ಬಂದಮೇಲೆ ಒಟ್ಟಿಗೆ ಅವ್ರಿಗೆ ಊಟ ಮಾಡಿಸ್ಬಿಟ್ಟು ಇವಳು ಕೇಕ್ ಕಟ್ ಮಾಡಿಸ್ಬಿಟ್ಟು ಆಮೇಲೆ ಸ್ವಲ್ಪ ಫನ್ ಗೇಮ್ಸ್ ಎಲ್ಲ ಇದ್ದಾವೆ. ಸೊ ಅದೆಲ್ಲ ಆಡೋಣ ಅಂತ ಅಂದ್ಕೊಂಡಿದ್ವಿ. ಐ ಡೋಂಟ್ ನೋ ಲೈಕ್ ಎಷ್ಟು % ಎಕ್ಸಿಕ್ಯೂಟ್ ಆಗುತ್ತೆ ಅದು ಅಂತ. ಆಗಲಿಲ್ಲ ಅಂತಂದರೆ ಆ ಡೇನ ಅಲ್ಲಿಗೆ ಎಂಡ್ ಮಾಡ್ತೀನಿ ಅಂತ ಹೇಳ್ತೀನಿ ನಾನು ನಿಮಗೆ. ಗೈಸ್ ನಮ್ಮ ಅವರು ಬರಲ್ಲ ಅಂತ ಕತೆ ಹೊಡಿತಾಯಿದ್ರು, ಅದಕ್ಕೆ ಫುಲ್ ಹಿಂಸೆಕ್ ಹಾಕ್ಬಿಟ್ಟೆ. ಇವಾಗ ಅವರು ಬಂದರು, ಬತ್ತಾವ್ರು ನೋಡಿರ್ಲಿ. ಬಂದ್ರು ಬನ್ನಿ ಅಂತಂದ್ರೆ ಕತೆ ಹೊಡಿತಾ ಇದೀರಲ್ಲ, ಯಾಕೆ? ಪಣಿ ಬೆಳಿಗ್ಗೆ ನೀವಿಬ್ರು ಬಂದಿದ್ರಿ ಐಕ್ಲು? ಅಯ್ಯ, ಏನ್ ಮನೆ ಕೆಲಸ ವರ್ಷ ಪೂರ್ತಿ ಇದ್ದಿದ್ದ ಕಣ ನಡೆಯುತ್ತೆ. ಏನ ಮಾವ ಬರ್ದ್ರೆ ಕಾರಲ್ಲಿ ಬಂದ್ಬಿಟ್ರ ನೀವು? ಎಲ್ಲ ಯೋಗಮ್ಮವ ನಮ್ ಮಿಸ್ಸಸ್ ಡ್ರೈವಿಂಗ್ ಮಾಡಲ್ಲ. ಯಾರು ದೊಡ್ಡೋಳೆ ಚಿಕ್ಕೋಳು? ಓ ಗೈಸ್, ನಮ್ ಮಿಸ್ಸಸ್ ಡ್ರೈವಿಂಗ್ ಮಾಡ್ಕೊಂಡ್ ಬಂದ್ರಂತೆ. ಹಾ ನಡಿ ಆಯ್ತು. ಗೈಸ್ ಬರಲ್ಲ ಅನ್ಬಿಟ್ಟು ಕತೆ ಹೊಡಿತಾ ಇದ್ರು, ಅದಕ್ಕೆ ಫುಲ್ ಹಿಂಸೆ ಹಾಕ್ಬಿಟ್ಟೆ. ನನಗೆ ಗೊತ್ತಿಲ್ಲ ಬರ್ಲೇಬೇಕು ಅಂತ, ಅದಕ್ಕೆ ಪಾಪ ಅಷ್ಟೊತ್ತೊಂದು ರಾತ್ರಿ ಬಂದವ್ರೆ. ಗೈಸ್ ನೋಡಿ ನಮ್ಮ ಮಾವ ಬತ್ತೈತೆ, ಹಿಂಸೆ ಹಾಕ್ಬಿಟ್ಟಿದ್ದೀನಿ ನಮ್ಮ ಮಾವಗೆ. ಗೈಸ್ ಪಾಪ ನಮ್ಮ ಮಾವಗಂತ ಹಿಂಸೆ ಹಾಕ್ಬಿಟ್ಟೆ, ಅದಕ್ಕೆ ಪಾಪ ಇಷ್ಟೊತ್ತೊಂದು ರಾತ್ರಿ ಕರ್ಕೊಂಡ್ ಬಂದಿದ್ದವ್ರು ಎಲ್ಲಾರ್ನು. ಪಾಪ ಹಿಂಸೆ ಹಾಕ್ಬಿಟ್ಟೆ ನಮ್ಮ ಮಾವಗೆ, ಫುಲ್ ಹಿಂಸೆ ಹಾಕ್ಬಿಟ್ಟಿನಿ ಗೈಸ್. ಇವ್ರು ನೋಡಿ, ಇವ್ರು ಬಂದಿದ ತಕ್ಷಣ ಅಲ್ಲೇ ನೋಡಿ ಹಿಂಸೆ ಇಕ್ತಾವ್ರ ಅವ್ರಿಗೆ. ಗೈಸ್ ಇವಳಂತೆ ಕಾರ್ ಓಡಿಸ್ಕೊಂಡ್ ಬಂದಿದ್ದು ನಮ್ಮ ಮಿಸ್ಸಸ್. ಅಮ್ಮ ಅದನ್ನೇ ಹೇಳಿದ್ದು, ನಿಮ್ಗೆ ಓಡ್ಸಕ್ ಬರೀಕಿಲ್ಲ ತಾನೇ? ಹಾ ಕರೆಕ್ಟು. ಯಾವಾಗ ಹೋಗಿದ್ರಿ? ಓ ಗೈಸ್, ಇವಳು ಮೊನ್ನೆ ಸ್ಕೂಲ್ ಟ್ರಿಪ್ ಮುಗಿಸ್ಕೊಂಡ್ ಬಂದವಳೆ. ಸ್ಕೂಲ್ ಟ್ರಿಪ್ ಮೈಸೂರು ಕರ್ಕೊಂಡು ಹೋಗಿದ್ರು ತಾನೇ? ಎಲ್ಲೆಲ್ಲ ಕರ್ಕೊಂಡು ಹೋಗಿದ್ರು? 4 ಪ್ಲೇಸು. GRS ಅಲ್ಲಿ 4 ಪ್ಲೇಸ್ ಹೆಂಗ್ ಕವರ್ ಮಾಡಿದ್ರಿ? ಹಾ, ಗೈಸ್ ನೋಡಿ, ಒಂದೇ ದಿನದಲ್ಲಿ ಮೈಸೂರು ಸುತ್ತಾಡ್ಕೊಂಡ್ ಬಂದವ್ರೆ. 4 ಪ್ಲೇಸು: ಚಾಮುಂಡಿ ಬೆಟ್ಟ, GRS, ಯಾವ್ಯಾವ್ದವ? ಚಾಮುಂಡಿ ಬೆಟ್ಟ, GRS, ಪಯಣ ಶೋರೂಮ್, ಆಮೇಲೆ ಸ್ಯಾಂಡ್ ಮ್ಯೂಸಿಯಂ. ಸ್ಯಾಂಡ್ ಮ್ಯೂಸಿಯಂ ಯಾವ್ದು ಹೊಸದು? ಹೌದಾ, ನನಗೆ ಗೊತ್ತಿಲ್ಲ ಗೈಸ್, ನಾನೇ ನೋಡಿಲ್ಲ. ನೋಡಿ ಇವಳು ನೋಡ್ಕೊಂಡ್ ಬಂದವಳೆ. ಸೊ ನಾನು ನೆಕ್ಸ್ಟ್ ಟೈಮ್ ಹೋದಾಗ ಹೋಗಿ ನೋಡಬೇಕು. ಸೊ ಬನ್ನಿ, ಇವಾಗ ಇವ್ರಿಗೆಲ್ಲ ಊಟ ಮಾಡಿಸ್ಬಿಟ್ಟು ಕೇಕ್ ಕಟಿಂಗ್ ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡ್ಸೋಣ. ಯಾರು ನಿಮ್ಮ ಸೊಸೆ ಮನೆಗೆ ಬಂದ್ರೆ ಖುಷಿ ಆಗಿಲ್ಲ ನಿಮ್ಗೆ ಅಲ್ವಾ? ಅಲ್ಲ ಅಂದ್ರು ಇವಳು ನನ್ನ ಮದುವೆ ಆಯ್ಕಿಲ್ಲ ಅಂತ ಅಂತಾಳಲ್ಲ, ನನಗೇನು ಕಮ್ಮಿ ಆಗಿದೆ ಅದು? ಹಾ, ನನಗೇನು ಕಮ್ಮಿ ಆಗಿದೆ ಅದು? ನನಗೆ ಎಷ್ಟು ವರ್ಷ?
ಏ ನನಗೀಗ 11 ವರ್ಷ ಕಣವ, ನನ್ಗೀಗ 11 ವರ್ಷ. ಸೊ ಗೈಸ್ ಬನ್ನಿ, ಕೇಕ್ ಬಂತು. ಕೇಕ್ ನೋಡಿ, ಕೇಕ್ ನೋಡಿ, ಕೇಕ್. ಹ್ಯಾಪಿ ಬರ್ತ್ಡೇ ಪನಿಕಾ. ಸೊ ನಮ್ಮ ಅವ್ರು ಊಟ ಮಾಡಲ್ಲ ಈಗ. ಫಸ್ಟ್ ಕೇಕ್ ಕಟಿಂಗ್ ಮಾಡಿಸ್ಬಿಟ್ಟು ಆಮೇಲೆ ನಮ್ಮ ಅವ್ರಿಗೆ ಊಟ ಮಾಡ್ಸೋಣ, ಓಕೆನಾ? ಆಗಲ್ವ ಈಗ? ನಿಜಲ್ವೇ? ನೀವು ರೆಡಿ ಆಗಲ್ವಾ ಗೈಸ್? ಇವ್ರನ್ನೆಲ್ಲ ರೆಡಿಯಾಗಿ ಅಂತಂದ್ರೆ ರೆಡಿ ಆಯ್ತಲ್ಲ, ಅದಕ್ಕೆ ನೀವು ಆಗಲ್ವಾ ಗೈಸ್? ಇವ್ರು ಯಾರು ರೆಡಿನೇ ಆಯ್ತಲ್ಲ, ಇವರೆಲ್ಲ ನೈಟಿ ಆಂಟೀಸ್ ವಿತ್ ನೈಟೀಸ್ ಅಂತ. ಆಂಟೀಸ್ ವಿತ್ ನೈಟೀಸ್ ಅವರು ಅಲ್ಲಿ ನೋಡಿ, ಆಂಟಿ ವಿತ್ ನೈಟಿ. ಏ ಆಂಟೀಸ್ ವಿತ್ ನೈಟೀಸ್. ನಮ್ಮ ಅಮ್ಮನ ಏನು ರೆಡಿ ಆಯ್ಕಿಲ್ಲ ಅಂತ ಐತೆ. ಆಂಟೀಸ್ ವಿತ್ ನೈಟೀಸ್ ರೆಡಿ ಆ ಕೇಕ್ ಕಟ್ ಮಾಡಕ್ಕೆ ರೆಡಿ. ಸೊ ಗೈಸ್ ಇವಾಗ ಫಸ್ಟ್ ನಾವು ಯಾರು ಮಾಡ್ತಾರದು? ಹ್ಞೂ ಮಾಡಲಿ. ಈಗ ನಾವು ಬ್ಲೂಟೂತ್ ಕನೆಕ್ಟ್ ಮಾಡೋಣ. ಫಸ್ಟು ಬ್ಲೂಟೂತ್ ಕನೆಕ್ಟ್ ಮಾಡಿಬಿಟ್ಟು ಒಂದು ಸಾಂಗ್ ಹಾಕೋಣ. ಯಾವ ಸಾಂಗ್ ಹಾಕೋಣ? ಬನ್ನಿ ಗೈಸ್, ಬಟ್ಟೆ ಹಾಕಲ್ಲ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಆಗ್ಬಿಟ್ಟು ಬಂದವ್ರೆ. ಬನ್ನಿ ಹೋಗು ಬನ್ನಿ. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ, ನಿನ್ನ ಬಾಳು ಎಂದು ಬೆಳಗಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ, ನೂರಾರು ಕಾಲ ಸುಖವಾಗಿ ನಿನ್ನ ಬಾಳು ಎಂದು ಬೆಳಗಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ ಬನ್ನಿ. ಬನ್ನಿ ಇಲ್ಲಿ. ಏನಾಯ್ಕಿಲ್ಲವಾ? ಹಂಗೆ ಬನ್ನಿ, ಜಾಯ್ನ್ ಆಗಿ ಎಲ್ಲ ಬನ್ನಿ. ಬಾ ತಾತ ಬಾ ಹಾಡು. ಬನ್ನಿ ಹಾಡು ಬಾ. ಈ ಕಡೆ ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ, ನಿನ್ನ ಬಾಳು ಎಂದು ಬೆಳಗಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ, ಹ್ಯಾಪಿ ಹ್ಯಾಪಿ ಬರ್ತ್ಡೇ, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ, ನಿನ್ನ ಬಾಳು ಎಂದು ಬೆಳಗಾಗಬೇಕು. ಹ್ಯಾಪಿ ಹ್ಯಾಪಿ ಬರ್ತ್ಡೇ, ದಿನ ಬಾಳು ಎಂದು ಬೆಳಗಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ಗೈಸ್, ಸೆಲೆಬ್ರೇಷನ್ ಎಲ್ಲ ಮುಗೀತು. ನಮ್ಮ ಮಾವರು ಮನೆಗೆ ಹೋಯ್ತವ್ರೆ. ನಮ್ಮ ಅಜ್ಜಿನ ಇರಜ್ಜಿ ಅಂತಂದ್ರೆ ಇರ್ತಾನೆ. ಇರಜ್ಜಿ ಹೋಗುವೆ? ಯಾವಾಗ ಬರೋದು ನೀನು? ಇರಜ್ಜಿ ಹೋಗುವೆ? ಅಜ್ಜಿ ಇರು ಹೋಗುವೆ? ಗೈಸ್ ನೋಡಿ, ನಮ್ಮ ಅಜ್ಜಿ ಇರು ಅಂತ ಎಷ್ಟು ಕೇಳ್ಕೊಂಡ್ರು ಇರ್ತಲ್ಲ. ಇರ್ಲಿ ಸಾರಿ ಅಂತ ಕೇಳಿ ನಾವು ಇರ್ತೀವಿ.
ನನಗೂ ಟೈಮ್ ಬರ್ತದೆ. ನನ್ ಮೂತಿ ತಿರ್ಗಿಸ್ತೀನಿ. ಗೈಸ್, ಕಷ್ಟಕರವಾದ ಸಿಚುಯೇಷನ್ ಏನು ಗೊತ್ತಾ? ಎಲ್ಲರೂ ಇವಾಗ ಗೆಟ್ ಟುಗೆದರ್ ಆಗಿ ಇದ್ಬಿಟ್ಟು ಸಡನ್ ಆಗಿ ಹೋಯ್ತೀವಿ ಅಂತಂದ್ರೆ ತುಂಬಾ ಬೇಜಾರಾಗುತ್ತೆ ಅಲ್ವಾ? ನೋಡಿ, ಇವಳು ಹೋಯ್ತಾವಳೆ, ನಮ್ಮ ಮಾವನೂ ಹೋಯ್ತೈತಿ, ನಮ್ಮ ಅತ್ತೆ ಹೋಯ್ತೈತಿ, ನಮ್ಮ ಅಜ್ಜಿನೂ ಹೋಯ್ತೈತಿ. ಇರ್ರಿ ಹೋಗ್ರಿ, ಬೆಳಿಗ್ಗೆಗೆ ನೀವೇನು ಸ್ಕೂಲ್ ಏನ್ ಒಂದಿನ ರಜಾ ಹಾಕು, ನಾನೇ ಹೇಳ್ಕೊಡ್ತೀನಿ. ಅವೆಲ್ಲ ಹಂಗೆ ಉರಿತಾರದೆ. ಪೇರೆಂಟ್ಸ್ ಮೀಟಿಂಗು. ಇವಳು ಬಂದ್ಬಿಟ್ಟಾಳೆ, ಬರ್ತಡೇ ಗರ್ಲು ಬಂದಾಳೆ ಗೈಸ್, ಬಾಯ್ ಹೇಳಕ್ಕೆ. ಬರ್ತಡೇ ಗರ್ಲು ಬಂದ್ಬಿಟ್ಟು ಬಾಯ್ ಹೇಳ್ಬಿಟ್ಟು ಅವ್ರನ್ನೆಲ್ಲ ನೀಟಾಗಿ ಕಳ್ಸೋಣ ಅಂದ್ಬಿಟ್ಟು ಬಂದವಳೆ. ಬಾಯ್ ಪರ್ಣಿ, ಅವಳನ್ನ ಕರ್ಕೊಂಡು ಹೋಗ್ಬಿಡಿ. ಬಾಯ್ 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 ಬಾಯ್. ಗೈಸ್, ಯಾರು ಕರೆದ್ರು ಕರ್ಕೊಂಡು ಹೋಯ್ತಾರದೆ ಬಾಯ್ 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 ಅಂದ್ಬಿಟ್ಟು. ಟಾಟಾ ಬಾಯ್ ಬಾಯ್ ಗಯಾ. ಬಂದಿರಮ್ಮ, ಬರ್ತೀರಾ? ಬಾಯ್ 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 ಬಾಯ್. ಸೊ ಗೈಸ್, ಎಲ್ಲ ಹೋಗ್ತಾವ್ರಿ ಈಗ ಮನೆಗೆ. ಸೊ ನಾವು ಈಗ ಹೋಗ್ಬಿಟ್ಟು ಪಚ್ಕೊಬೇಕು. ಸೊ ಇವ್ರನ್ನ ಸೆಂಡ್ ಆಫ್ ಮಾಡೋ ಟೈಮ್ ಬಂದೇ ಬಿಡ್ತು, ಸೆಂಡ್ ಆಫ್ ಮಾಡಾಯ್ತು. ಸೊ ಇವ್ರಿಗೆ ಹೋಗ್ತಾವ್ರೆ. ಸೊ ಗೈಸ್, ಸೆಲೆಬ್ರೇಷನ್ ವಾಸ್ ಸೋ ಗುಡ್. ನೀವೇ ನೋಡಿದ್ರಿ ಎಷ್ಟು ಮಜಾ ಮಾಡಿದೀವಿ ಅಂತ. ಸಖತ್ತಾಗಿತ್ತು ಸೆಲೆಬ್ರೇಷನ್. ಆ್ಯಂಡ್ ಮನೆ ತುಂಬ ಜನ ಇದ್ರೆ ಇನ್ನೂ ಸಖತ್ತಾಗಿರುತ್ತೆ ಅಂತ ಇನ್ನೊಂದ್ಸಲ ಪ್ರೂವ್ ಆಗೋಯ್ತು. ಆ್ಯಂಡ್ ಪರ್ಣಿದ ಆ್ಯಕ್ಚುಲಿ ಬರ್ತಡೇ ಡ್ರೆಸ್ ನಾನು ತೋರ್ಸೋಕ್ಕಾಗಿಲ್ಲ. ಯಾಕೆ ಅಂತಂದರೆ ಅವ್ರು ಆಲ್ರೆಡಿ ಚೇಂಜ್ ಮಾಡಿಬಿಟ್ಟು ಇದು ಮಾಡಿಬಿಟ್ಟಿದ್ರು. ಸೊ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಯಾವಾಗಾರು ಅವಳು ಬಟ್ಟೆ ಹಾಕೊಂಡ್ರೆ ನಾನು ಅದನ್ನು ಹೇಳ್ತೀನಿ ನಿಮಗೆ, ಇದೇ ಬರ್ತಡೇ ಡ್ರೆಸ್ ಅಂತ ಇತ್ತು. ಇಲ್ಲ ಅಂತಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ್ದ್ರಲ್ಲಾರು ನಾನು ತೋರಿಸ್ತೀನಿ ನಿಮಗೆ ಬರ್ತಡೇ ಡ್ರೆಸ್ ಆಗಿತ್ತು ಅಂತ ಅಂದ್ಬಿಟ್ಟು. ಸೊ ದಿಸ್ ವಾಸ್ ಲೈಕ್ ನೆಕ್ಸ್ಟ್ ಲೆವೆಲ್ ಬರ್ತಡೇ ಸೆಲೆಬ್ರೇಷನ್ ಆಗಿತ್ತು. ಆ್ಯಂಡ್ ಫ್ಯಾಮಿಲಿ ಗೆಟ್ ಟುಗೆದರ್ ಆಗಿ ಸಾಂಗಿಗೆಲ್ಲ ಡ್ಯಾನ್ಸ್ ಮಾಡಿಕೊಂಡು, ಆ್ಯಂಡ್ ಅವಳಿಗೆ 2 ವರ್ಷ ತುಂಬಿರೋದಕ್ಕೆ ಎಲ್ಲರೂ ಒಳ್ಳೆ ಮನಸ್ಸಿಂದ ಹಾರೈಸಿರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಇದು ನಮ್ಮ ಪರ್ಣಿಯ ಬರ್ತಡೇ ಸೆಲೆಬ್ರೇಷನ್ ವಿಡಿಯೋ ಆಗಿತ್ತು. ಆ್ಯಂಡ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಆ್ಯಂಡ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ನಿಮ್ಮ ಪ್ರೀತಿ ಅರುಣ್. ಹಾಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಟೇಕ್ ಕೇರ್, ಲವ್ ಯು ಆಲ್, ಬಾಯ್, ಸೈನಿಂಗ್ ಆಫ್.